ಮಾಡಿದ್ರು ಬರಲಿಲ್ಲ ಇವಳು. ಟೈಮ್ ನೋಡಿ. ಏನಮ್ಮ ಮಾಡೋದು? ಏನೋ ಬುದ್ಧಿಗಿದೆಯೇ ಅವರಿಗೆ? ಛೇ, ರಾತ್ರಿ ಇಷ್ಟೊತ್ತಾಯ್ತು, ಒಂದು ಫೋನ್ ಮಾಡಿ. ಅಮ್ಮ ತಾಯಿ, ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಅವಳು ಫೋನ್ ರಿಸೀವ್ ಮಾಡಬೇಕಲ್ಲ. ಏ ಕಾವ್ಯ, ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ? ಯಾಕಿಷ್ಟು ಲೇಟು? ಫ್ರೆಂಡ್ ಮನೆಗೆ ಹೋಗಿದ್ದೆ, ಹೊರಡೋದು ಲೇಟ್ ಆಯಿತು. ಬೆಳಗ್ಗೆಯಿಂದ ಫೋನ್ ಮಾಡ್ತೀನಿ, ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋದು ಬೇಡವಾ? ಫೋನ್ ಸೈಲೆಂಟ್ನಲ್ಲಿತ್ತಪ್ಪ, ಗೊತ್ತಾಗ್ಲಿಲ್ಲ. ಸರಿ. ನಿಮ್ಮ ಮಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆಕೆ ಸಾವು ಫುಡ್ ಪಾಯ್ಸನ್ ಇಂದ ಆಗಿದೆ. ಏನು ಸರ್? ಫುಡ್ ಪಾಯ್ಸನ್ ಇಂದ? ಇದು ಖಂಡಿತ ಸಾಧ್ಯ ಇಲ್ಲ ಸರ್. ಕಾವ್ಯ ಹೊರಗಡೆ ಫುಡ್ಡೇ ತಿಂತಿರ್ಲಿಲ್ಲ. ಅವಳು ತಲೆನೋವಿಗೆ ಅಂತ ಪ್ರತಿದಿನ ಅದೇನೋ ಮಾತ್ರೆ ತಗೋತಾ ಇದ್ಲು. ಅದನ್ನ ಆ ದಿನನೇ ನಿಮ್ಗೆ ಹೇಳಿದ್ದೆ ಸರ್ ನಾನು. ಅದ್ರ ಬಗ್ಗೆ ಪರಿಶೀಲನೆ ಮಾಡಿ. ಏನಾದರೂ ಇದ್ದಿದ್ರೆ ರಿಪೋರ್ಟಲ್ಲಿ ಬರ್ತಾ ಇತ್ತಲ್ವೇನಮ್ಮ? ಇದರಲ್ಲಿ ಕ್ಲಿಯರ್ ಆಗಿದೆ ಅವ್ರ ಸಾವು ಫುಡ್ ಪಾಯ್ಸನ್ ಇಂದನೇ ಆಗಿದೆ ಅಂತ. ರಿಪೋರ್ಟ್ ಏನು ಸರ್? ಹಣ ಒಂದು ಕೊಟ್ರೆ ಏನು ಬೇಕಾದ್ರೆ ರಿಪೋರ್ಟ್ ಬರೀತಾರೆ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನಿಮಗೆಷ್ಟೇ ಸಿಗ್ತಾ ಅದರಲ್ಲಿ? ಬಾಯಿ ಬಂದಾಗೆ ಮಾತಾಡಬೇಡಿ. ನೋಡಿ, ನಿಮ್ಗೇನಾದರೂ ಇದ್ರ ಬಗ್ಗೆ ಅನುಮಾನ ಇದ್ರೆ ಒಂದು ಫಾರ್ಮಲ್ ಕಂಪ್ಲೇಂಟ್ ಕೊಡಿ. ಅದು ಬಿಟ್ಟು ಡ್ಯೂಟಿ ಮೇಲಿರೋ ಆಫೀಸರ್ನ ಅವಮಾನ ಮಾಡಬೇಡಿ. ಅಯ್ಯೋ ಚಾಂಡ್ರ, ನಿಮ್ಮನ್ನ ಖಂಡಿತ ಬಿಡಲ್ಲ. ಸುಪ್ರೀಂ ಕೋರ್ಟ್ನ ಕೇಳ್ಕೊಂಡು ಹೋಗ್ತೀರಿ. ಖಂಡಿತ ಬಿಡಲ್ಲ. ಇದನ್ನ ಯಾರು ಮಾಡಿದ್ರು ಅಂತ ನನಗೆ ಗೊತ್ತು. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ರೀ, ಸಮಾಧಾನ ಮಾಡ್ಕೊಳ್ರಿ. ನೋಡಿ, ನಿಮ್ಮ ದುಃಖ ನಮ್ಗೆ ಅರ್ಥ ಆಗ್ತಾ ಇದೆ. ಆದರೆ ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿ ಮುಗಿದಿದೆ, ಕೇಸ್ ಕ್ಲೋಸ್ ಆಗಿ. ನಿಮ್ಮ ಯಜಮಾನರಿಗೆ ಸಮಾಧಾನ ಮಾಡಿ ಅಮ್ಮ. ಹುಡುಗಿರಿಗೆ ಯಾವತ್ತು ಇಲ್ದಿರೋ ನಾಚಿಕೆ ಮದುವೆ ಆದ್ಮೇಲೆ ಗಂಡನ ಮುಂದೆ ಬಂದ್ಬಿಡ್ತಲ್ಲ. ರೂಪಾ, ನಾನು ನಿನ್ಗೆ ಯಾವ ರೀತಿಯಲ್ಲೂ ಸಮಾನಾದ ಗಂಡಲ್ಲ. ಆದ್ರೂ ನೀನು ನನ್ನ ಒಪ್ಪಿ ಮದುವೆ ಆಗಿದ್ಯಾ. ಈ ಅನಾಥನಿಗೆ ನೀನು ಒಂದು ಬಾಳ್ ಕೊಟ್ಟಿದ್ಯಾ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮದ್ವೆಗೆ ಬೇಕಾಗಿರೋದು ಸಮಾನತೆ ಅಲ್ಲ ಸುರೇಶ್, ಪ್ರೀತಿ. ನೀನ್ ನನ್ನನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗಿದೆ. ಅದಕ್ಕೆ ನಾನು ನಿನ್ನ ಒಪ್ಕೊಂಡೆ ಅಷ್ಟೆ. ಹೌದು, ನಿನ್ಗೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ? ಯಾಕಂದ್ರೆ ಒಂದ್ ಹೆಣ್ಣಿಗೆ ತನ್ನ ಲೈಫ್ ಪಾರ್ಟ್ನರ್ ಹೀಗೆ ಇರ್ಬೇಕು ಅಂತ ತುಂಬಾ ಆಸೆಗಳಿರುತ್ತೆ. ನೀನ್ ಹಾಗೆ ಇದ್ಯಾ. ಒಬ್ಬ ಶ್ರೀಮಂತ ದುರಂಕಾರಿ ಹುಡುಗನ್ ಮದ್ವೆ ಆಗಕ್ಕಿಂತ ನಿನ್ನಂತ ಸಿಂಪಲ್ ಆಗಿರೋ ಹುಡುಗನ್ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ನಿನ್ನಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದೇನ್ ಗೊತ್ತಾ? ಏನು? ನೀನ್ ಯಾವತ್ತೂ ನನ್ನ ಸ್ವಾತಂತ್ರ್ಯನ ಕಿತ್ಕೊಳಕ್ ನೋಡಿಲ್ಲ.
ನಾನು ನನ್ನ ಸ್ವಂತ ಸೈಬರ್ ಸೆಂಟರ್ ನಡೆಸ್ತಿದ್ದೀನಿ. ಗಂಡಸರು ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಆದರೂ ನೀನು ಯಾವತ್ತೂ ಇದ್ರ ಬಗ್ಗೆ ಚೂರು ನೆಗೆಟಿವ್ ಆಗಿ ಮಾತಾಡಿಲ್ಲ. ನನಗೆ ಇನ್ನೂ ಹೆಲ್ಪ್ ಮಾಡ್ತಿದ್ದೆ ಹೊರತು ಯಾವತ್ತೂ ತಡಿಲಿಲ್ಲ. ನಾನು ಇಷ್ಟೆಲ್ಲ ಒಳ್ಳೆಯವನು ಅಂತ ನನಗೆ ಈಗಲೇ ಜ್ಞಾನೋದಯ ಆಗಿದ್ದು. ಆ ಬುದ್ಧನಿಗೆ ಬೋಧಿ ವೃಕ್ಷ ಹೇಗೋ ಹಾಗೆ ನನ್ಗೆ ನಿನ್ನ ಮಡಿಲು. ನಾನು ನಿನ್ಗೇನು ಹೇಳಲ್ಲ. ಏನು? ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ರೂಪ. ಅದು ನನಗೆ ಗೊತ್ತು ಸುರೇಶ್. ಆದರೂ ಎಲ್ಲರ ಮುಂದೆ ಎಲ್ಲರೂ ಒಪ್ಪಿಗೆ ತೊಗೊಂಡು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಏನು ಮಾಡೋದು, ನಮ್ಮ ಮನೆಯವ್ರನ್ನ ನಾನೇ ನೋಡ್ಕೋತಾ ಇರೋದು. ಆದರೂ ನನ್ನ ಜೀವನನ ನಾನು ಸ್ವತಂತ್ರವಾಗಿ ರೂಪಿಸ್ಕೊಳಕ್ಕಾಗ್ತಾ ಇಲ್ಲ. ಮದುವೆ ಆಗಬೇಕಾಗಿರೋ ಅಕ್ಕ ಮನೇಲಿ ಇರಬೇಕಾದ್ರೆ ಅವ್ರ ತಂಗಿ ಆಗಿರೋ ನಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ಅವಳನ್ನ ಯಾರು ಮದುವೆ ಆಗ್ತಾರೆ? ಅದಕ್ಕೆ ಅಕ್ಕನ ಮದುವೆ ಆಗೋವರೆಗೂ ನಮ್ಮ ಮದುವೆನ ಗುಟ್ಟಾಗಿಡೋಣ. ಸರಿ, ಮದುವೆ ಗುಟ್ಟಾಕಿಟ್ರೆ ಸಾಕು ತಾನೆ? ಬೇರೆ ಎಲ್ಲದಕ್ಕೂ ರಜಾ ಕೊಡ್ಬೇಕಂತ ಏನೂ ಇಲ್ವಲ್ಲ. ಸುರೇಶ್, ಸುರೇಶ್, ಏನಾಯ್ತು ರೂಪ? ಲೇಟ್ ಆಯ್ತು, ನನ್ನ ಮನೆಗೆ ಹೋಗ್ಬೇಕು. ಹೊರಡ್ಬೇಕಾ? ಎಲ್ಲಿಗೆ? ಮನೆಗೆ. ಇನ್ನೆಲ್ಲಿಗೆ? ಆಲ್ರೆಡಿ ಟೈಮ್ 11 ಗಂಟೆ ಆಯ್ತು. ಇಡೀ ರಾತ್ರಿ ಎಲ್ಲಿಗೆ ಹೋಗಿದ್ದೆ ಅಂತ ಮನೇಲಿ ಬೈದ್ ಬಿಡ್ತಾರೆ ನಾಳೆ. ಆಗ್ಲೇ 11 ಗಂಟೆ ದಾಟಿದೆ. ಈಗ ಹೋದ್ರು ನಿಮ್ಮ ಮನೇಲಿ ಬೈತಾರೆ. ಒಂದೇ ಸಲ ಬೆಳಗ್ಗೆ ಹೋಗು. ಈಗ ಸ್ವಲ್ಪ ಕೆಲಸ ಇತ್ತು, ಫ್ರೆಂಡ್ ಮನೇಲಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಬೆಳಗ್ಗೆ ಏನೂ ಹೇಳೋಕ್ಕಾಗಲ್ಲ. ಹೋಗ್ಲೇಬೇಕಾ? ಎಸ್ ಮೈ ಡಾರ್ಲಿಂಗ್. ಸರಿ ಇರು ಒಂದು ನಿಮಿಷ. ಈ ಮಾತ್ರೆ ತಗೊಂಡೋಗು. ಏನಿದು? ನಮ್ಮ ಮದುವೆ ಗುಟ್ಟಾಗಿ ಉಳಿಬೇಕಂತ ನೀನೇ ಹೇಳ್ದೆ ತಾನೆ? ಅದಕ್ಕೋಸ್ಕರ ಈ ಗರ್ಭ ನಿರೋಧಕ ಮಾತ್ರೆ. ಓ ಹೌದು, ನಂಗೆ ಇದ್ರ ಬಗ್ಗೆ ಗಮನನೇ ಹೊಳ್ದಿರ್ಲಿಲ್ಲ ನೋಡು. ಕಿಚನಲ್ಲಿ ನೀರಿದೆ, ತಗೊಂಡೋಗು. ಆಮೇಲೆ ಮರ್ತೋಗ್ತೀಯ. ಮತ್ತೆ ನಾಳೆ ರಾತ್ರಿ ಬರ್ತೀಯ ತಾನೆ? ಖಂಡಿತ ಬರ್ತೀನಿ. ಸರಿ ಬಾಯ್. ಸರಿ ಆಯ್ತು, ಬಾಯ್. ಕ್ವೀನ್ ಅಂತೆ, ಕ್ವೀನು. ಯಾವ ಊರಿನ ಮಹಾರಾಣಿ ಅಂತ ನನಗೆ ಕ್ವೀನ್ ಅಂತ ಇದೆಯಾ? ನೀನು ನನ್ನ ಹೃದಯದ ಊರಿನ ಮಹಾರಾಣಿ. ಅಂದ್ರೆ ನೀನ್ ರಾಜನಾ? ನೋ ರಾಜ ಗೀಜ. ಅಲ್ಲಿಗೆ ನೀನೇ ರಾಜ, ನೀನೇ ರಾಣಿ. ನಾನು ನಿಮ್ಮ ಸೇವಕ ಮಾತ್ರ. ಆಹಾ, ಇದಕ್ಕೇನ್ ಕಡಿಮೆ ಇಲ್ಲ. ಏನು ಒಳ್ಳೆ ಸ್ಮೆಲ್ ಬರ್ತಾ ಇದೆಯಲ್ಲ, ಏನ್ ಅಡ್ಗೆ ಮಾಡಿದ್ಯಾ? ನಿನಗೋಸ್ಕರ ಸ್ಪೆಷಲ್ ಪಲಾವ್ ಮಾಡಿದ್ದೀನಿ. ನನ್ನ ಹೆಂಡತಿಗೆ ನಾನೇ ಕೈಯಾರೆ ತಿನ್ನಿಸ್ತೀನಿ. ಸರಿ, ಬೇಗ ತಗೊಂಬಾ, ನನ್ಗೂ ಹೊಟ್ಟೆ ಹಸಿತಾ ಇದೆ. ಹಾ, ಬಂದೆ ಬಂದೆ. ಹಾ, ಗಮ್ಮಂತಿದೆ. ಹೇಗಿದೆ? ಚೆನ್ನಾಗಿದೆ. ಆದ್ರೆ ಉಪ್ಪು ಕಡಿಮೆ ಆಯ್ತು, ಹಾಗೆ ಮಸಾಲೆನೂ ಕಡಿಮೆ ಆಯ್ತು. ಚಕ್ಕೆ, ಲವಂಗ, ಸಾಕು ಮೇಡಮ್. ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡಿ. ಅಯ್ಯೋ ನನ್ ಮುದ್ದು ಗಂಡ, ನಿಜವಾಗ್ಲೂ ಸೂಪರ್ ಆಗಿದೆ. ನನ್ನ ಸಮಾಧಾನಕ್ಕೆ ಚೆನ್ನಾಗಿದೆ ಅಂತ ಹೇಳೋದೇನು ಬೇಡ. ಇಲ್ಲಪ್ಪ, ನಿಜವಾಗ್ಲೂ ಚೆನ್ನಾಗಿದೆ. ನನ್ ಮೇಲಾಣೆ. ನನ್ಗೂ ಇಷ್ಟು ಚೆನ್ನಾಗಿ ಪಲಾವ್ ಮಾಡಕ್ ಬರಲ್ಲ. ಎಲ್ ಕಲ್ತೆ ನೀನು? ಅನಾಥರಿಗೆ ಏನ್ ಬಂದಿಲ್ಲ ಅಂದ್ರು ಅಡ್ಗೆ ಮಾಡೋದೊಂದು ಚೆನ್ನಾಗಿ ಬರುತ್ತೆ. ನೋಡು ಸುರೇಶ್, ಇನ್ ಮುಂದೆ ಯಾವತ್ತು ನೀನು ಅನಾಥ ಅನ್ಕೊಂಡ್ ಕೊರಗಬಾರ್ದು. ಪ್ರಾಮಿಸ್ ಮಾಡು, ಪ್ರಾಮಿಸ್. ಪ್ರಾಮಿಸ್. ದಟ್ಸ್ ಲೈಕ್ ಎ ಗುಡ್ ಬಾಯ್. ಸರಿ, ತಿನ್ಸು ಇವಾಗ. ನಿನ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಕಣ್ಮುಚ್ಚು. ಕಣ್ ತೆಗಿ. ವಾವ್, ಸಖತ್ತಾಗಿದೆ.
ಥ್ಯಾಂಕ್ ಯು. ಸುರೇಶ್, ಏನಿದು ದಿನ ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತಿದ್ನಲ್ಲ. ಮನೆಗೆ ಬೀಗ ಬೇರೆ ಹಾಕಿದೆ. ಎಲ್ಲಿಗೋದ ಇವನು? ಏನೋ ಕೆಲ್ಸದಲ್ಲಿರ್ಬೇಕು. ಒಂದ್ ಕಾಲ್ ಮಾಡ್ಬಿಡೋಣ. The number you are trying to call is currently not reachable. Please try again later. The number you are trying to call is currently not reachable. ಸುರೇಶ್, ಬರ್ತಾಳ್ ಬಿಡಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ನಿನ್ಗೆ? ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರೆ. ಹೊತ್ತು ಗೊತ್ತು ಇಲ್ವಾ ನಿನಗೆ? ಯಾಕೆ ಇಷ್ಟೊತ್ತು? ಕೆಲ್ಸ ಇತ್ತಮ್ಮ. ಏನಂತ ಕೆಲ್ಸ? ಇತ್ತೀಚೆಗೆ ನಿನಗೆ ಮನೆಗೆ ಬರೋದಕ್ಕೆ ಒಂದು ಟೈಮು ಅಂತಾನೆ ಇಲ್ಲ ಅಲ್ಲ? ನಾನು ಇಷ್ಟು ದಿನದಿಂದ ಕೇಳಬಾರ್ದು ಅಂತ ಸುಮ್ಮನೆ ಇದ್ದೆ. ಎಲ್ಲಿಗೆ ಹೋಗಿದ್ದೆ? ಅಮ್ಮ, ನಾನು ಒಬ್ಳೇ ಕೆಲ್ಸ ಮಾಡ್ಬೇಕು. ಏನೇನೋ ಕೆಲ್ಸಗಳಿರುತ್ತೆ, ಎಲ್ಲ ನಿನ್ಗೆ ಹೇಳ್ತಾ ಕೂರಕ್ಕಾಗಲ್ಲ. ನೀನ್ ಸುಮ್ನೆ ಇರು. ಹುಡುಗರ ತರ ಸೈಬರ್ ಸೆಂಟರ್ ನಡೆಸೋ ಅಗತ್ಯ ಏನಿದೆ ನಿನಗೆ? ಲಕ್ಷಣವಾಗಿ ಯಾವ್ದಾದ್ರು ಕಂಪನಿ ಕೆಲ್ಸಕ್ಕೆ ಹೋಗಕ್ಕಾಗಲ್ವಾ? ನಿನ್ ಫ್ರೆಂಡ್ಸ್ ಎಷ್ಟು ಜನ ಆತರ ಮಾಡ್ತಾ ಇಲ್ಲ, ನಿನ್ಗೇನು ಅವ್ರ ತರ ಇರೋದಕ್ಕೆ? ಅಮ್ಮ, ನಂಗೆ ಬೇರೆಯವ್ರ ತರ ಸಾಲ ಮಾಡ್ಕೊಂಡು ಇರಕ್ಕಾಗಲ್ಲ. ಅದ್ ನನಗೆ ಬರೋದೂ ಇಲ್ಲ. ನನ್ನ ಫ್ರೆಂಡ್ಸು ಬೇರೆ ಕಂಪ್ನಿಲಿ ಎಷ್ಟು ದುಡಿತಾ ಇದಾರೋ ಅದ್ರ ಎಲ್ಲರಷ್ಟು ಸಂಪಾದನೆ ನಾನ್ ಮಾಡ್ತಾ ಇದ್ದೀನಿ ಸ್ವಾಭಿಮಾನದಿಂದ. ಹೌದೌದು. ಅಮ್ಮ, ಯಾಕೆ ಅವಳನ್ನ ಯಾವಾಗ್ಲೂ ಬೈತಾ ಇರ್ತೀಯಾ? ಅದೇ ಇವ್ನ್ ಈ ಕೆಲಸ ಮಾಡಿದಿದ್ರೆ ನೀನ್ ಎಲ್ರ ಹತ್ರ ಹೇಳ್ಕೊಂಡ್ ಬರ್ತಿರ್ಲಿಲ್ವಾ? ಅವಳು ಹುಡುಗಿ ಆಗಿರೋದ್ರಿಂದ ಬೇರೆ ರೂಲ್ಸಾ ನಿಂದು? ನೀನು ಅವಳ ಪರವಾಗಿ ಮಾತಾಡೋಕ್ ಶುರು ಮಾಡ್ಬಿಟ್ಟ? ಸರಿ ಬನ್ನಿ, ಎಲ್ಲರೂ ಊಟ ಮಾಡೋಣ. ನನ್ಗೆ ಊಟ ಬೇಡ. ಯಾಕೆ?